ಹಾಗಾದರೆ ನಿನ್ನ ಮನಸ್ಸಿಗೆ ಬಂದಂತೆ ಹೊಡಿ. ಸರ್, ಒಟ್ಟಿನ ಮೇಲೆ ಅವನ ಮೈಯಲ್ಲಿರುವ ಸೊಕ್ಕು ಅಡಿಗೆರಲೇಬೇಕು. ಇನ್ಸ್ಪೆಕ್ಟರ್, ಲಂಚದ ಆಶೆಗೋಸ್ಕರ ಇನ್ಸ್ಪೆಕ್ಟರ್, ಲಂಚದ ಆಶೆಗೋಸ್ಕರ ಲಂಚದ ಆಸೆಗೋಸ್ಕರ ಸಂಚಗಾರರ ಕೈಯಿಂದ ಕೈ ಮಿಲಾಯಿಸಿ ನನಗೆ ಕಟ್ಟಿ ಹೊಡಿಲಕ್ಕ ಹಚ್ಚಿದಿರಲ್ಲ, ಕಾಗಿಗೆ ಸೋವೆ ತರುವ ಕೆಲಸವೇ? ಸೋವೆ ಮಾಡುವ ಕೆಲಸ. ನನ್ನ ಕಾಟಿಗೆ ನಾನು ಹೇಗೆ ಬೆಲೆ ಕೊಡಬೇಕನ್ನುವುದು ನನಗೆ ಚೆನ್ನಾಗಿ ಗೊತ್ತು. ರೆಡ್ಡಿಯವರನ್ನು ಬೆದರಿಸಿ ಅವರ ಮನೆಯನ್ನು ದರೋಡೆ ಮಾಡೋದಕ್ಕೆ ಹೋಗಿದ್ದು ಸತ್ಯವೇ ಸುಳ್ಳು ಹೇಳಲೇ? ಇನ್ಸ್ಪೆಕ್ಟರ್, ಈ ಬೀರನ ಕೈಗೆ ದಾನ ಮಾಡುವ ಗೊತ್ತುವಿನ ಕಳ್ಳತನ ಮಾಡುವುದು ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಹೀಗೆ ನಾಯಿ ತರ ತೇಗುತ್ತಿದ್ಯಾ? ಹೊಡೆ, ನಿನ್ನ ಮನಸ್ಸಿಗೆ ಬಂದಂತೆ ಹೊಡೆ. ಈ ನಿನಗೆ ಕಟ್ಟಿದ ನಿನ್ನ ದೃಷ್ಟ ಸರಪಳಿ ಹರಿಯವರಿಗೆ ಹೊಡೆ. ನಿನ್ನ ಸರಪಳಿ ಹರಿದ ತಕ್ಷಣವೇ ಈ ಲೋಕ ನಿನಗೆ ಮಾಯವಾಗುವುದು. ಏನಂದಲೇ ಮಗನೇ ಬೀರ? ಈ ಇನ್ಸ್ಪೆಕ್ಟರ್ಗೆ ಬಾಯಿಗೆ ಬಂದಂಗೆ ಹೇಳುತ್ತೆ ಮಗನೇ. ನೀನು ನನ್ನ ಮಾವನ ಮನೆಗೆ ಹೋಗಿ ವಾದಿಸಿದಾಗ ಗೊತ್ತಾಯ್ತು ನೀನು ಮದ ಏರಿದ ಮದ್ದಾನೆ ಅಂತ. ನೀನು ಆ ವೆಂಕಟರೆಡ್ಡಿ ನಿನ್ನ ಮಾವನೇ? ಹೌದು, ನನ್ನ ಅಕ್ಕನ ಗಂಡ. ನಿಮ್ಮಂತ ಕಡಿಮೆ ಕುಲದವರನ್ನು ನಮ್ಮ ಲಾಕಪ್ಪಿನ ಅಲ್ಲಿ ಹಾಕಿ ಮೈ ಸೇರಿದ ತುಳಿದ ನಮ್ಮ ಗುರಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಹಚ್ಚಿಕೊಂಡು ಕಾಕಿ ಪಟ್ಟಿ ಮೈ ಮೇಲೆ ಹಾಕಿಕೊಂಡು ಈ ತರ ಭಿಕ್ಷೆ ಬೇಡುವುದನ್ನು ಬಿಟ್ಟು ಹಾಕಿರುವ ಕಟ್ಟಿ ಬಟ್ಟೆಯನ್ನು ಬೆಚ್ಚಿ ಯಾದವರ ಗುಡಿ ಗುಂಡಾರ ಮುಂದೆ ಕೈ ಚಾಚಿ ಅಮ್ಮ ತಾಯಿಯನ್ನು ಭಿಕ್ಷೆ ಹಾಕಿ ಅಂತ ಎದ್ದು ನಿಂತರೆ ಹತ್ತು ಪಟ್ಟು ಹಣ ಗಳಿಸಬಹುದು. ಮಗನ ವೀರ, ಈ ಇನ್ಸ್ಪೆಕ್ಟರ್ಗೆ ಭಿಕ್ಷೆ ಬೇಡ ಅಂತ ಹೇಳುತ್ತಿದ್ದೆ ಆ ಮಗನೇ. ನನ್ನ ಕಷ್ಟಡಿಯಲ್ಲಿ ಬಿದ್ದುಕೊಂಡು ನನಗೆ ನೀತಿ ಮಾತನಾಡುತ್ತಿದ್ದೆ. ಕಟ್ಟಿದ ಸರಪಳಿಯನ್ನು ಹರಿದುಕೊಂಡು ನಾ ಕೊಡುವ ಶಿಕ್ಷೆಯನ್ನು ತಪ್ಪಿಸಿಕೊಂಡು ಮಾತನಾಡಲೇ ಮಗನೇ? ಬೇಡ ಇನ್ಸ್ಪೆಕ್ಟರ್, ಹಾಗೇಕೆ ನಾಯಿ ಅಂತ ತೇಗುತ್ತಿರುವೆ? ಹೊಡೆ, ನನ್ನ ಮೈಯಲ್ಲಿ ನಿನ್ನ ದೃಷ್ಟ ಸರಪಳಿ ಹರಿಯವರಿಗೆ ಹೊಡೆ. ನಿನ್ನ ಮನಸ್ಸಿಗೆ ಬಂದ ಹಾಗೆ ಹೊಡೆ. ಯಾಕಂದರೆ ಈ ಸರಪಳಿ ಹರಿದ ತಕ್ಷಣ ಈ ಲೋಕವೇ ನಿನಗೆ ಮಾಯವಾಗುವುದು. ತಪ್ಪಿದ ಹುಟ್ಟಿನಾಯಿ ಅಂತ ಹೇಗೆ ಬಗಳುತ್ತಿದ್ದೀಯಾ? ಈ ಸರಪಳಿಯನ್ನು ಹರಿಯಲು ನಿನ್ನಿಂದ ಅಲ್ಲ, ನಿಮ್ಮ ಔಷಧದಲ್ಲಿ ಧೀರ ವೀರ ಅನಿಸಿಕೊಂಡ ಗಲ್ಲಿಗೇರಿದ್ದಾನಲ್ಲ ಆ ಕ್ರಾಂತಿವೀರ ಸಂಗೊಳ್ಳಿ ಮರಳಿ ಜನ ಬಂದರು ಹರಿಯರ ಸರಪಳಿ. ಇನ್ಸ್ಪೆಕ್ಟರ್, ಮುಚ್ಚು ಬಾಯನ್ನು ಕುಸ್ತಿಯನ್ನು ಹಿಡಿದು ಪ್ರತಿಯೊಬ್ಬರನ್ನು ಗೆದ್ದ ಸೈನ ಕಟ್ಟಿದ ಸಂಗೊಳ್ಳಿ ರಾಯಣ್ಣ ಉಸಿರಿನಲ್ಲಿ ಗಂಡ ಕಾರುತ್ತಿದ್ದ ರಾಯಣ್ಣನ ಕಂಡು ಕೆಂಪು ಮೋತಿ ಬಿಡಿಸಲು ನಲಸತ್ತ ನಾಮರ್ದರಂಗೆ ಓಡಿ ಹೋದರು. ಹಾಡಿ ಹೋದವರು ನೀವು. ಕುಡಿ, ಅರ್ಧದಷ್ಟು ಶಕ್ತಿ ಇದ್ದರೆ ಈ ಕಟ್ಟಿದ ಸರಪಣಿಯನ್ನು ಹರಿ ನೋಡೋಣ. ಇನ್ಸ್ಪೆಕ್ಟರ್, ಚಾಲೆಂಜ್ ಮಾಡಬೇಡಲೇ ಮಗನೇ. ಈ ಕುರುಬರೆಂದರೆ ಕುಲವೆಂದು ಕುರುಕುಲವೇ ನಡಿಗೆ ಹೋಗುವುದು. ಒಂದು ಸಾರಿ ಬೀರ ಮೈ ಬಿಗಿಡಿದು ನಿಂತರೆ ಈ ನಿನ್ನ ದೃಷ್ಟ ಸರಪಳಿ ಬಾಯಿ
ಸರಪಳಿಯನ್ನು ಏನಂದೆ ನೀನು? ಸರಪಳಿ ಹರಿದುಕೊಂಡಿಯಲ್ಲ ಈ ನಿನ್ನ ಸರಪಳಿ, ನಿನ್ನ ಸರಪಳಿ ಈ ಸರಪಳಿ ಹರಿದು ಈ ನಿನ್ನ ಕೆಟ್ಟನ ಕೋಪವನ್ನು ಮುರಿದು ಪ್ರಾಣವನ್ನು ತೆಗೆ. ನಿನ್ನ ನರವನ್ನು ತೆಗೆಯದಿದ್ದರೆ ನನ್ನ ಹೆಸರು ಕುಲದಲ್ಲಿ ಕಾಲು ಮತದಲ್ಲಿ ಹುಟ್ಟಿರುವ ವೀರಪ್ಪನೇ ಅಲ್ಲ. ಲೇ ಇನ್ಸ್ಪೆಕ್ಟರ್ ತರ್ಕೋ ಸರ್ಪಣಿ ಏ! ಲೇ ಇನ್ಸ್ಪೆಕ್ಟರ್, ಯಾರನ್ನು ಚಾಲೆಂಜ್ ಮಾಡಿದ್ರು? ಲೇ ಇನ್ಸ್ಪೆಕ್ಟರ್, ಯಾರ ಒಡೆಯ ಚಾಲೆಂಜ್ ಮಾಡಿದ್ರು? ಈ ಗುರುವರ ಒಡೆಯ ಚಾಲೆಂಜ್ ಮಾಡಬೇಡ. ಯಾಕೆಂದರೆ ಯಾಕಂದರೆ ಬಂದವರಿಗೆ ಧರ್ಮದಿಂದ ಬಂದರೆ ಇಟ್ಟಿಗೆ ಧರ್ಮರಂತೆ ಆಶೀರ್ವಾದ ಮಾಡುತ್ತೇವೆ. ಭಕ್ತಿಯಿಂದ ಬಂದರೆ ನರಕದಾಸರಂತೆ ಆಶೀರ್ವಾದ ಮಾಡುತ್ತೇವೆ. ಒಂದ್ ವೇಳೆ ಎದುರಾಗಿ ಹೊರಡಲು ಬಂದರೆ ಒಂದ್ ವೇಳೆ ಎದುರಾಗಿ ಹೊಡೆದವರು ಬಂದರೆ ಸಂಗೊಳ್ಳಿ ರಾಯಣ್ಣನಂತೆ ಮೆಟ್ಟಿ ಸೀಡಿ ರಕ್ತ ಕುಡಿತೇವೆ. ಬೇಡವೀರ, ನನ್ನ ಮುಟ್ಟಿದರೆ ನಿನಗೆ ಮರಣ ದಂಡನೆ ಆಗುತ್ತದೆ. ಮರಣ ದಂಡನೆ ನಿನ್ನ ಮೇಲಕ್ಕೆ ಎತ್ತಿದ ತಾನೇ ನನಗೆ ಮರಣ ದಂಡನೆ. ನೀನೇನು ಶಿಕ್ಷೆ ಕೊಡಲು ನಿಷ್ಠಾವಂತ ಪೊಲೀಸ IPS SDS ಕೆಂಪಯ್ಯನ ಇಲ್ಲ SP ಸಾಂಗ್ಲಿ ಅಣ್ಣನ ಅಥವಾ ಹೆಣ್ಣಾದರೂ ಹುಲಿಯಂತೆ ಗರ್ಜಿಸುವ ಕಿರಣ್ ಬೇಡಿನ ನಿನ್ನಂತವ್ರ ಅಧಿಕಾರದಲ್ಲಿ ನಿನ್ನಂತ ಅವ್ರ ಅಧಿಕಾರದಲ್ಲಿದ್ದರೆ ಇನ್ನ ಎಷ್ಟು ಕೆಟ್ಟವುಗಳ ಹುಟ್ಟುತ್ತವೋ ಗೊತ್ತಿಲ್ಲ. ಅದಕ್ಕೆ ನಿನ್ನನ್ನು ಕೊಲೆ ಮಾಡಲೇಬೇಕು. ನಾನು ಮರಣದಂಡನೆ ಎಡೆಯಾದರೂ ಚಿಂತೆ ಇಲ್ಲ. ನಾನು ಮರಣ ದಂಡನೆ ಆದರೂ ಚಿಂತೆ ಇಲ್ಲ. ಹಾ, ತಾಯ ಮಗಳೇ, ಪವಿತ್ರವಾದ ಕಾಕಿಗೆ ಮಸಿ ಬಡಿಯುವ ಪವಿತ್ರವಾದ ಪವಿತ್ರವಾದ ಇಂಥ ಒಂದು ಕಾಕಿಯೇ ಮಸಿ ಬಡಿಯುವ ಮಸಿ ಬಳಿಯುವ ಒಂದು ಹುಳ ನಾಶವಾಯಿತು. ಶಿಕ್ಷೆ ಆಗೋದು ಖಂಡಿತ. ಈಗಾದರೂ ನನಗೆ ಶಿಕ್ಷೆ ಆಗುವುದು ಖಂಡಿತ. ಆದ್ರೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಆ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿಗೆ ಮೆರೆಯುತ್ತಿರುವ ದುಷ್ಟರನ್ನು ಸೆರೆ ಬಡಿದು ಆ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿನ ಸದೆ ಬಡಿದು ಅವರ ಊರಲ್ಲಿ ಅವರನ್ನು ಹರಿಕಿ ಕುರಿಯುವಂತೆ ಓಡ್ಸಾಡಿಸಿ ಕಳೆಯದಿದ್ದರೆ ನನ್ನ ಹೆಸರು ಹುಲಿ ಅಲ್ಲ.